ಈಗ ಮಾತನಾಡಿದ್ದೆಲ್ಲ ಗೃಹಲಕ್ಷ್ಮಿ ಹಣದ ವಿಚಾರ. ಈ ಗೃಹಜ್ಯೋತಿ 200 ಯೂನಿಟ್ ಕರೆಂಟ್ ಇದೆಯಲ್ಲ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ. ಯಾಕೆ ಅಂದರೆ ಗೃಹಜ್ಯೋತಿ ಯೋಜನೆ ಪಡೆಯೋದಕ್ಕೆ ಈಗ ವೋಟರ್ ID ಕಡ್ಡಾಯ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ ಮನೆಯ ಯಜಮಾನರು. ಎಷ್ಟೋ ಉದ್ಯೋಗಿಗಳು ಊರು ಬಿಟ್ಟು ಊರಿಗೆ ಬಂದಿರ್ತಾರೆ. ಬಾಡಿಗೆ ಮನೆಯಲ್ಲಿ ಇರೋರಿಗೆ ಫ್ರೀ ವಿದ್ಯುತ್ ಕೊಡಲ್ಲ ಅಂದರೆ ಹೇಗೆ? ಚುನಾವಣೆ ಸಂದರ್ಭದಲ್ಲಿ ಎಲ್ರಿಗೂ ಫ್ರೀ 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 ಅಂದ್ಬಿಟ್ರು. ಈಗ ನೋಡಿದ್ರೆ ದಿನಕ್ಕೊಂದು ರೂಲ್ಸ್ ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ ಮನೆಯ ಯಜಮಾನರು. ಆಯ್ತಪ್ಪ, ಇವಾಗ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಏನು ಅದನ್ನು ಕನ್ಫರ್ಮ್ ಮಾಡಿ. ಒಬ್ಬ ಮನೆ ಮಾಲೀಕ 8-10 ಮನೆ ಕಟ್ಟಿದ್ದಾರೆ. ಎಲ್ಲ ಮನೆ ಮೀಟ್ರು ಅವ್ರ ಹೆಸರಲ್ಲೇ ಇರುತ್ತೆ. ಒಬ್ಬರ ಹೆಸರಲ್ಲೇ ಇದೆ ಅಂದ್ಬಿಟ್ಟು ಕೊಡಲ್ವಾ? ಇಷ್ಟು ದಿನ ಹೆಂಗೆ ಕೊಟ್ರಿ? ಅವಾಗಿಲ್ಲದೆ ಇರೋ ಕಂಡೀಷನ್ ಇವಾಗ ಯಾಕೆ? ಇದನ್ನು ಅವರು ಕೇಳ್ತಾರೋ ಪ್ರಶ್ನೆ. ಹಿಂಗೆ ಅವಾಗೆಲ್ಲ ಫ್ರೀ ಅಂತೇಳಿ ಓಟ್ ಹಾಕಿಸ್ಕೊಂಡು ಸರ್ಕಾರದವರು ಇವಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಹೆಂಗೆ ಈ ಸರ್ಕಾರ ಮಾಡೋದು? ನಾವೇನು ಹೇಳ್ಕೊಟ್ಟಿದ್ವಾ ನಿಮಗೆ ಫ್ರೀ ಕೊಡಿ ಅಂತ ಹೇಳಿದ್ವಾ? ನಾವೇನು ಕೈಲಾಗ್ದವ್ರ? ನಾವು ದುಡಿತೀವಿ ಕಟ್ತೀವಿ, ಸುಮ್ಮನೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊಂಡು ಇವ್ರು ಗೆದ್ದುಬಿಟ್ಟು 130 ಜನ ಗೆದ್ದಿದ್ದೀವಿ 130 ಜನ ಗೆದ್ದಿದ್ದೀವಿ ಅಂತ ಸಿದ್ದರಾಮಯ್ಯ ಹಂಗೆ ಮೇಂಟೈನ್ ಮಾಡಿಸ್ಕೊಂಡು ಹೋಗ್ತಾಯಿದ್ರು ಕೊಡೋರು ಬಡವ್ರ ಬಗ್ಗರಿಗೆಲ್ಲ. ನಾವು ವಯಸ್ಸಾದವರು ಬಸ್ಸಾಗಿ ನಿಂತ್ಕೋಬೇಕು, 20 ವರ್ಷ 30 ವರ್ಷದವ್ರು ಬಸ್ಸಾಗಿ ಕುಂತ್ಕೊಂಡು ನಕ್ಕೊಂಡು ಹೋಗೋದು. ನಾವೇನು ಈಗ ನಾವು ಎಲ್ಲ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿದ್ದೀವಿ. ನಾವು ಈಗ ಫ್ರೀ ಕರೆಂಟು ಅಂತ ಮಾಡಿದ್ದೀರಾ. ಹಿಂದೆ ರೈತರಿಗೇನೋ ಫ್ರೀ ಕರೆಂಟು ಅಂತ ಮಾಡಿರೋ, ಅದನ್ನು ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. 7 ಅವರ್ ಕೊಡ್ತೀವಿ ಅಂದರು. ಹಳ್ಳಿ ಕಡೆಗೆಲ್ಲ 2 ಅವರ್ 3 ಅವರ್ ಕೊಟ್ಕೊಂಬಂದರು. ಅದೇನೋ ನಡೆಯೋದು. ಈ ನಮ್ಮ ಗೃಹಲಕ್ಷ್ಮಿ ಮನೆಗಳಿಗೆ ಏನು ಮಾಡಿರೋ ಕರೆಂಟು ನಾವು ಫ್ರೀ ಕೊಡ್ತೀವಿ ಅಂತ ನಾವೇನು ಕೊಡಿ ಅಂತ ಕೇಳಿರಲಿಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವೇನೋ ಒಂದು ಮಾಡ್ತೀವಿ, ಹೆಣ್ಮಕ್ಳಿಗೆ ಫ್ರೀ ಬಸ್ ಫ್ರೀ, ಗೃಹಲಕ್ಷ್ಮಿ 2 ಲಕ್ಷ ಸಾವಿರ ಹಾಕ್ತೀವಿ, ಅದು ಸರಿಯಾಗಿ ಕೊಡ್ತಾ ಇಲ್ಲ ಹೆಣ್ಮಕ್ಳುಗಳಿಗೂ. ಈ ನಮ್ಮಗಳು ಕರೆಂಟ್ಗಳಿಗೆ ಕೆಲವಕ್ಕೆ ಒಂದೊಂದ್ಸರಿ ಮೀಟ್ರ್ ಹೆಚ್ಚು ಕಮ್ಮಿ ಇಲ್ಲ ಅಂತ ತಿರ್ಗಾ ಅವಕ್ಕೆ ಕರೆಂಟ್ ಫ್ರೀ ಅಂತಲೇ ಕೊಟ್ಟಿದ್ದು ರಾಜಕೀಯ ಗೌರ್ಮೆಂಟು ಕಾಂಗ್ರೆಸ್ ಬಂದ ಮೇಲೆ. ಈಗೇನೋ ಹೊಸ್ದಾಗಿ ಇದನ್ನು ದುಡ್ಡು ಕೊಡೋಕ್ಕೆ ಹೊಸ್ದಾಗಿ ಅರ್ಜಿ ಹಾಕಬೇಕು ಅಂತ ಏನೋ ಹೇಳ್ತಾರೆ. ಕರೆಂಟಿಂದು ಈಗ ಬರ್ತವೆ, ದೂರ ಇರೋರಿಗಿಲ್ಲ, ಬೇರೆ ಕಡೆ ಊರಿನಲ್ಲಿ ಇರೋರಿಗೆ ಇಲ್ಲ, ಇಲ್ಲಿ ಸ್ಥಳದಾಗಿರೋರಿಗೆ ಮಾತ್ರ ಗೊತ್ತಾಗ್ತದೆ ಅವ್ರಿಗೆ. ಓಕೆ, ಜನ ಏನೋ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜ, ಆದರೆ ಸರ್ಕಾರ ಮಾತ್ರ ಮರುಪರಿಶೀಲನೆ ಮಾಡೇ ಮಾಡ್ತೀವಿ ಅಂತ ಹೊರಟಿರೋದು.